ಮತ್ತೆ ಮುನ್ನೆಲೆಗೆ ಬಂದ ಬಿಡದಿ ಟೌನ್ಶಿಪ್ ವಿವಾದ. ಜಮೀನು ಸ್ವಾಧೀನಕ್ಕೆ ಬಿಡದಿ ಅನ್ನದಾತರ ಆಕ್ರೋಶ. ಈಗ ಫ್ರೀಡಂ ಪಾರ್ಕ್ನಲ್ಲಿ ಜೋರಾದಂತಹ ರೈತರ ಪ್ರತಿಭಟನೆ. ಬಿಡದಿ ಟೌನ್ಶಿಪ್ ವಿವಾದಕ್ಕೆ ಈಗ ಜಮೀನು ಸ್ವಾಧೀನಕ್ಕೆ ಬಿಡದಿ ಅನ್ನದಾತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಜೋರಾದ ರೈತರ ಪ್ರತಿಭಟನೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಭುಗಿಲೆದ್ದ ರೈತರ ಆಕ್ರೋಶ. ಈ ಪ್ರತಿಭಟನೆಯಲ್ಲಿ ಬಿಡದಿ ರೈತರು, ಸಂಘಟನೆಗಳು ಎಲ್ಲರೂ ಕೂಡ ಭಾಗಿಯಾಗಿ ಪ್ರತಿಭಟನೆಯಲ್ಲಿ ಸಾವಿರಾರು ಅನ್ನದಾತರು ಕೂಡ ಭಾಗಿಯಾಗಿರುವಂತದ್ದು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗ್ತಾ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆ ಕೂಡಲೇ ಬಿಡದಿ ಟೌನ್ಶಿಪ್ ಕೈ ಬಿಡುವಂತೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ನೋಡಿ, ಅನ್ನದಾತರು, ಸಂಘಟನೆಗಳು, ಜಮೀನು ಇರುವಂಥವರು, ರೈತರು ಎಲ್ಲರೂ ಸೇರಿ ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಅದನ್ನ ಕೈ ಬಿಡಬೇಕು, ನಿರಂತರವಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಪ್ರತಿಭಟನೆಯಲ್ಲಿ ಇಂದು ಫ್ರೀಡಂ ಪಾರ್ಕ್ನಲ್ಲಿ ತಮ್ಮ ರೈತರು ತಮ್ಮ ಆಕ್ರೋಶಗಳನ್ನ ಕೂಗಿ ಇಂದು ಬಿಡದಿ ಟೌನ್ಶಿಪ್ ಅಲ್ಲಿ ತಮ್ಮ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಈ ಬಿಡದಿ ಟೌನ್ಶಿಪ್ ಅನ್ನ ತೆಗೆದುಕೊಳ್ಳಬಾರದು, ಮುನ್ನಡೆಸಬಾರದು ಅಂತ ಹೇಳಿ ಈ ರೀತಿ ಹೋರಾಟಗಳನ್ನ ನಡೆಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಮುನ್ನೆಲೆಗೆ ಬರ್ತಿದ್ದಂತೆ ನಿರಂತರವಾಗಿ ಹೋರಾಟಗಳು, ಪರ ವಿರೋಧಗಳು ಎಲ್ಲವೂ ಕೂಡ ನೋಡ್ತಾ ಇದ್ವಿ. ಆದರೆ ಈಗ ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ಮಾಡಬೇಕು, ಬರೀ ಬಿಡದಿಲಿ ಮಾಡಿದ್ರೆ ಕೇಳಿಸ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿ ಈಗ ರೈತ ಮುಖಂಡರು ಆಗಿರ್ಬೋದು, ಸಂಘಟನೆಗಳು, ಸಂಘ ಸಂಸ್ಥೆಗಳು, ಅನ್ನದಾತರು ಎಲ್ಲರೂ ಸೇರಿ ಈಗ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡೋಕೆ ನಿಂತಿದ್ದಾರೆ. ನೋಡಿ, ಇನ್ನಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ವಿನೋದ್ ಅವರು ಕೊಡ್ತಾರೆ. ವಿನೋದ್, ನೋಡಿ, ಈಗ ಅಲ್ಲಿ ಬಿಡದಿ ಟೌನ್ಶಿಪ್ ವಿವಾದಕ್ಕಾಗಿ ಈಗ ಬಹಳ ದೊಡ್ಡದಾಗಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಯಾವ ಹಂತಕ್ಕೆ ಹೋಗ್ತಾ ಇದೆ, ಏನ್ ನಡೀತಾ ಇದೆ ಇವಾಗ? ಪವನ್, ಈ ಬಿಡದಿ ಟೌನ್ಶಿಪ್ ಅನ್ನೋ ವಿಚಾರ ಇಷ್ಟು ದಿನ ಕೇವಲ ಬಿಡದಿಯಲ್ಲಿಗೆ ಮಾತ್ರ ಒಂದು ಸೀಮಿತವಾಗಿತ್ತು. ಆ ಒಂದು ಪ್ರತಿಭಟನಾ ಇದೀಗ ಒಂದು ಬೆಂಗಳೂರಿಗೆ ತಂದು ಅದನ್ನ ರಾಜ್ಯ ಮಟ್ಟದ ಸುದ್ದಿ ಮಾಡಿ ಒಂದು ತುಂಬಾ ಒತ್ತಡ ಹಾಕಿ ಆ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡಿಸುವಂತ ಪ್ರಯತ್ನಕ್ಕೆ ಈಗಾಗಲೇ ಒಂದು ಬಿಡದಿಯಲ್ಲಿ ಇರ್ತಕ್ಕಂಥ ಅಂದ್ರೆ ಏನು ಲ್ಯಾಂಡ್ ಅಕ್ವೈರ್ ಆಗಿದೆ ಅಥವಾ ನೋಟಿಫಿಕೇಶನ್ ಆಗಿದೆ ಆ ಎಲ್ಲ ಜಿಲ್ಲೆಯ ಒಂದು ಆ ಎಲ್ಲ ಗ್ರಾಮದ ಒಂದು ರೈತರು ಬಂದು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈಗಾಗಲೇ ಒಂದು ಪ್ರತಿಭಟನೆಗೆ ಒಂದು ಅಲ್ಲಿ ಬಿಡದಿ ಗ್ರಾಮಸ್ಥರಾಗಿರ್ತಕ್ಕಂಥ ಹಲವು ಒಂದು ಸಾವಿರಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಒಂದು ಪ್ರತಿಭಟನೆ ಮುಗಿದ ಬಳಿಕ ಒಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಕೆಲಸವನ್ನ ಈಗಾಗಲೇ ಮಾಡೋದಕ್ಕೆ ರೈತ ನಾಯಕರುಗಳು ಮುಂದಾಗಿದೆ. ಜೊತೆಗೆ ಕೇವಲ ಬಿಡದಿಯ ಒಂದು ರೈತರು ಅಷ್ಟೇ ಅಲ್ಲ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿರೋದು. ಇನ್ನು ರಾಜ್ಯದಲ್ಲಿ ಯಾವ್ಯಾವ ರೈತ ಪರ ಸಂಘಗಳಿದಾವೆ, ರೈತ ಸಂಘಟನೆಗಳು ಯಾವ್ಯಾವ ಇದೆ ಆ ಎಲ್ಲ ಸಂಘಟನೆಗಳು ಸಹ ಒಂದು ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದಾವೆ. ಅಂದ್ರೆ ವಿಶೇಷವಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಬಸವರಾಜಪ್ಪ ಅವರು, ಬಡಗಲ್ಪುರ ಚಂದ್ರಶೇಖರ್ ಅವರು, ಜೊತೆಗೆ ಲಕ್ಷ್ಮಣ್ ಹೂಗಾರ್ ಅವರು, ಇನ್ನೂ ಹಲವಾರು ಸಂಘಟನೆಗಳ ಒಂದು ನಾಯಕರುಗಳು ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಜೊತೆಗೆ ಒಂದು ವೇಳೆ ಇಲ್ಲಿ ಪ್ರತಿಭಟನೆ ಸ್ಥಳಕ್ಕೆ ಬಂದು ಯಾರಾದ್ರೂ ತಮ್ಮ ಮನವಿಯನ್ನು ಸ್ವೀಕರಿಸಿದ್ರೆ ಅಥವಾ ತಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ಪ್ರತಿಭಟನೆ ಕೈ ಬಿಡುವ ಸಾಧ್ಯತೆಗಳಿದೆ. ಒಂದು ವೇಳೆ ಏನಾದ್ರೂ ಯಾವ ನಾಯಕರುಗಳು ಸಹ ಒಂದು ಬರದೇ ಇದ್ದಂತ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಈಗಾಗಲೇ ರೈತ ನಾಯಕರುಗಳು ಮುಂದಾಗಿದ್ದಾರೆ. ಆದ್ರೆ ಈ ವಿಧಾನಸೌಧ ಮುತ್ತಿಗೆ ಹಾಕೋಕೆ ಏನು ಒಂದು ಪ್ಲಾನ್ ಮಾಡಿದ್ದಾರೆ, ಆ ಒಂದು ಪ್ಲಾನ್ ಅನ್ನ ಫ್ಲಾಪ್ ಮಾಡಕ್ಕೆ ಪೊಲೀಸ್ನ ಸಾಕಷ್ಟು ಭದ್ರತೆಯಲ್ಲಿ ಈಗಾಗಲೇ ಬಿಗಿ ಭದ್ರತೆಯನ್ನು ಮಾಡಲಾಗಿದೆ. ಅವರನ್ನ ಫ್ರೀಡಂ ಪಾರ್ಕ್ ಇಂದ ಕೆಳಗೆ ಇಳಿದು ಬರದಂತೆ ನೋಡಿಕೊಳ್ಳಕ್ಕೆ ಈಗಲೇ 200ಕ್ಕೂ ಹೆಚ್ಚು ಒಂದು ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಿದೆ. ಜೊತೆಗೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಅಲ್ಲಿ ಹೆಜ್ಜೆಗೂ ಸಹ ಒಂದು ಪೊಲೀಸ್ ಕಾವಲನ್ನು ಈಗಾಗಲೇ ಪೊಲೀಸ್ ಇಲಾಖೆ ನಿಯೋಜನೆ ಮಾಡಲಾಗಿದೆ. ಸೊ ಹೀಗಾಗಿ ಒಟ್ಟಾರೆಯಾಗಿ ಈ ಒಂದು ಪ್ಲಾನ್ ನಾವು ಸಕ್ಸಸ್ ಮಾಡಬೇಕಂತ ಒಂದು ಕಡೆ ರೈತ ನಾಯಕರು ನಿಂತರೆ ಹೇಗಾದ್ರೂ ಮಾಡಿ ಈ ಪ್ರತಿಭಟನಾಕಾರನ ಹತ್ತಿಕ್ಬೇಕು ಅನ್ನುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ನಿಂತಿದ್ದಾರೆ. ಪವನ್. ಎಸ್ ವಿನೋದ್, ಥ್ಯಾಂಕ್ ಯು. ನೋಡಿ, ಬಿಡದಿ ಟೌನ್ಶಿಪ್ ವಿವಾದಕ್ಕಾಗಿ ಈಗ ಬೆಂಗಳೂರಿನ ರಾಜಧಾನಿಯಲ್ಲಿ ಈ ರೀತಿಯಾದಂತಹ ಹೋರಾಟ ಮಾಡಿದಾಗ ಅವರ ಧ್ವನಿ ಕೇಳಿಸುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ
ಈಗ ನಮ್ಮ ಪ್ರತಿನಿಧಿ ಹೇಳಿದ ಹಾಗೇನೆ ಅದರ ಒಂದು ಎಫೆಕ್ಟ್ ತಟ್ಟಬೇಕು. ಬರೀ ಬಿಡದಲ್ಲಿ ಈ ರೀತಿ ಹೋರಾಟ ಮಾಡಿದ್ರೆ ಕೇಳಿಸ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಹೋಗ್ತಾ ಇದೆ ಅಂಥೇಳಿ ಈಗ ರಾಜಧಾನಿಯಲ್ಲಿ ತಮ್ಮ ಅನ್ನದಾತರಾಗಿರ್ಬೋದು ಅವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.